ನಮಸ್ಕಾರ ರೀ. ಆಪರೇಷನ್ ಸಿಂಧೂರ್ ಕೋಚಿಂಗ್ ಸೆಂಟರ್ ಗೆ ಸ್ವಾಗತ. SSGD ಸಿರೀಸ್ ಅನ್ನ ನೆಕ್ಸ್ಟ್ 4ನೇ ಪಾರ್ಟ್ ರೀ. ನೋಡ್ರಿ, 32 ಡಿವೈಡ್ ಬೈ 8 ಇಂಟು 3 ಮೈನಸ್ 3 ಇಂಟು 3 ಇದು ಕ್ವಶನ್ ಐತ್ರಿ. ಇದಕ್ ಮನ್ ಹೇಳಿದಂಗ ಬೋರ್ಡ್ಮಸ್ ನಿಯಮವನ್ನು ಪಾಲನೆ ಮಾಡಬೇಕ್ರಿ. ಬೋರ್ಡ್ಮಸ್ ನಿಯಮ ಫಸ್ಟ್ ಏನ್ ಮಾಡ್ಬೇಕ್ರಿ? ಭಾಗಾಕಾರ ಮಾಡ್ಬೇಕು. ಫಸ್ಟ್ ಭಾಗಾಕಾರ ಐತಿ ನೋಡ್ರಿ, ಇದೈತಿ ನೋಡ್ರಿ ಭಾಗಾಕಾರ. 8 1 8, 8 4 32. ಹೌದ್ರಿ, ಇನ್ 4 ಉಳಿತು, ಇದು 3 ಐತ್ರಿ. ನೆಕ್ಸ್ಟ್ ಭಾಗಾಕಾರ ಆದ್ಮೇಲೆ ಗುಣಾಕಾರ ಮಾಡ್ಬೇಕ್ರಿ. ನೋಡ್ರಿ, ಗುಣಾಕಾರ ಎಲ್ಲಾ ಕಡೆ 4 ಇಂಟು 3 ಇದೆ ನೋಡ್ರಿ. ಭಾಗಾಕಾರ ಅಂತೂ ಆಗೈತ್ರಿ. 4 ಇಂಟು 3, 4 3 ಎಷ್ಟ್ರಿ? 12 ಮೈನಸ್ 3 ಇಂಟು 3 ಮೈನಸ್ ನೋಡ್ರಿ, ಪ್ಲಸ್ 3 ಇಂಟು ಮೈನಸ್ 3 ಏನಾಕೈತ್ರಿ? ಮೈನಸ್ ಪ್ಲಸ್ ಇಂಟು ಮೈನಸ್ ಏನಾಕೈತ್ರಿ? ಮೈನಸ್ ಆಕೈತಿ. 3 3 3 9 ಮೈನಸ್ 9, 12ರಾಗ 9 ಕಳೆದ್ರೆ 3. ನೋಡ್ರಿ, ಆಪ್ಷನ್ 2 ರೈಟ್ ಆನ್ಸರ್. ಆಪ್ಷನ್ 2 ರೈಟ್ ಆನ್ಸರ್. ನೋಡ್ರಿ, ಸೆಕೆಂಡ್ ಕ್ವಶನ್ ರೀಸನಿಂಗ್ ಮೇಲೆ ಬಿದ್ದಂತ ಕ್ವಶನ್ ರೀ. ನಂಬರ್ ಸೀರೀಸ್ ಮೇಲೆ ಬಿದ್ದೈತ್ರಿ. ಡಿಫರೆನ್ಸ್ ತಕ್ಕೋತ ಹೋಗ್ಬೇಕ್ರಿ. ಕ್ವಶನ್ ಬಂದಾಗ ಈ ತರ ಡಿಫರೆನ್ಸ್ ತಕ್ಕೋತ ಹೋಗ್ಬೇಕ್ರಿ. ಡಿಫರೆನ್ಸ್ ನೋಡ್ರಿ, ಇದಕ್ಕೆ +2, ಇದಕ್ಕೆ +4, ಇದಕ್ಕೆ +6, ಇದಕ್ಕೆ +8. ನೆಕ್ಸ್ಟ್ ನೋಡ್ರಿ, 2 4 6 8 ಎರಡೆರಡು ಯಾವ ತಗೊಂಡ್ರಿ? 2 4 6 8 8 ಆಗನರಿ 10. ಇದಕ್ಕ ನೆಕ್ಸ್ಟ್ ಬರ್ತಕ್ಕಂಥ ಸಂಖ್ಯೆಗೆ 10 ಕೂಡಿಸ್ಬೇಕ್ರಿ. 898ಕ್ಕೆ 10 ಕೂಡಿಸ್ರೆ 908 ರೀ. ಓಕೆ, 908 ನೋಡ್ರಿ. ಆಪ್ಷನ್ 2 ರೈಟ್ ಆನ್ಸರ್. 908 ನೋಡ್ರಿ. ಮೂರನೇ ಕ್ವಶನ್ ಲಸ ಮತ್ತು ಬಸ ಮೇಲೆ ಐತಿ. ಸಿಂಪಲ್ ಆಗಿ ಬಿಡ್ಕೊಂಡ್ರಿ. ಯಾವ ರೀತಿ ನೋಡ್ರಿ, ಎರಡು ಸಂಖ್ಯೆಗಳ ಲಸ ಮತ್ತು ಮಸ ಕ್ರಮವಾಗಿ 168 ಮತ್ತು 14 ಆಗಿದೆ. ಅವುಗಳಲ್ಲಿ ಒಂದು ಸಂಖ್ಯೆ 42 ಆಗಿದ್ದರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ. ನೋಡ್ರಿ, ಯಾವ ರೀತಿ ಬಿಡಿಸ್ಬೇಕು. ಫಸ್ಟ್ ಈ ಸಿಂಪಲ್ ಯಾಕೆ ಬಂದ ಏನ್ ಮಾಡ್ಬೇಕು ನೋಡ್ರಿ. ಫಸ್ಟ್ ಕೆಲಸ ಏನ್ ಮಾಡ್ಬೇಕು? ಲಸ ಇಂಟು ಮಸ ಈಕ್ವಲ್ ಟು ಒಂದು ಸಂಖ್ಯೆ ಇಂಟು ಎರಡನೇ ಸಂಖ್ಯೆ, ಮೊದಲನೇ ಸಂಖ್ಯೆ ಇಂಟು ಎರಡನೇ ಸಂಖ್ಯೆ. ಇದು ಸೂತ್ರ ರೀ. ಇದು ಲಸ ಮತ್ತು ಮಸ ಈ ತರ ಕ್ವಶನ್ ಬಂದಾಗ ಇದು ಸೂತ್ರ. ಎಷ್ಟು ಸಿಂಪಲ್ ಆಗಿ ನೋಡ್ರಿ. ಲಸ ಒಳಗೆ ಕೊಟ್ಟಾರ. ಲಸ ಎಷ್ಟು ಕೊಟ್ಟಾರ್ರಿ? 168 ಇಂಟು ಮಸ ಎಷ್ಟು ಕೊಟ್ಟಾರ ನೋಡ್ರಿ? 14 ಈಕ್ವಲ್ ಟು ಒಂದು ಸಂಖ್ಯೆ 42 ಆಗಿದ್ದರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೇಳ್ರಿ. ನೋಡ್ರಿ, ಈ ತರ ಬಂದಾಗ ಇಲ್ಲಿ ಮಿಡಲ್ ಈಕ್ವಲ್ ಟು ಇತ್ತಂತಕೋರಿ. ಮಿಡಲ್ ಈಕ್ವಲ್ ಟು ಇತ್ತಂದ್ರ ಈ ಕಡೆವ ಕಡ ತಕ್ಕೋರಿ. ಮಿಡಲ್ ಈಕ್ವಲ್ ಟು ಇದ್ದಾಗ ಈ ಕಡೆವ ಕ್ಯಾನ್ಸಲ್ ಹಾಕೋ. ಈ 42ಅನ್ನ ಇಲ್ಲಿ ಕಡ್ತ ಹೊಡಿಬಿಡ್ರಿ. ನೋಡ್ರಿ, ದೊಡ್ಡ ಸಂಖ್ಯೆ ನೋಡಿ. ನೀವು ಹೊಡೆದ ಹಂಗೆ ಹೊಡಿದ್ರಿ. ಒಟ್ಟು ಸುಮ್ ಸಣ್ಣ ಹುಡುಕಿದ್ರೆ ಟೈಮ್ ವೇಸ್ಟ್ ಆಗತ್ತೆ. ಹೆಂಗ ಹಂಗೆ ಹೊಡಿಬೇಕು ನೋಡ್ರಿ. ಇಲ್ಲಿ 2 ಕಾಣತಿ, ಇಲ್ಲಿ 168 ಕಾಣತಿ. ಈಗ ಕ್ಯಾನ್ಸಲ್ ಪಕ್ಕ ಹಾಕವ್ರಿ. ಈಗ ಕ್ಯಾನ್ಸಲ್ ಹಾಕೋ. ಯಾವ ರೀತಿ ಕ್ಯಾನ್ಸಲ್ ಮಾಡ್ಬೇಕು ನೋಡ್ರಿ. ಲಾಸ್ಟ್ ಡಿಜಿಟ್ 2 ಕಾಣತಿ, ಲಾಸ್ಟ್ ಡಿಜಿಟ್ 8 ಕಾಣತಿ. ಹೌದ್ರಿ, ಲಾಸ್ಟ್ ಡಿಜಿಟ್ 2 ಕಾಣತಿ, ಲಾಸ್ಟ್ ಡಿಜಿಟ್ 8 ಕಾಣತಿ. ಯಾರನ ಮಧ್ಯೆ ಯಾವಾಗ 8 ಬರ್ತೈತಿ? 2 4 8 ಆಕೈತ್ರಿ. 2 4 8. ಹಂಗಾದ್ರ 42 1 42 4 ಬರೋಬರ್ರಿ. 42 1 42 4. ಯಾರನ ಮಧ್ಯ ಯಾವಾಗ 8 ಬರತ್ರಿ? 4ರಲ್ಲಿ ಇಂಟು ಮಾಡಿದಾಗ 8 ಬರುತ್ತಂದ್ರ 42 4 168. ಈ ರೀತಿ ಪಾಯಿಂಟ್ ಮಾಡ್ಬೇಕ್ರಿ. ನೆಕ್ಸ್ಟ್ ನೋಡ್ರಿ, 14 4 56. ಹೌದ್ರಿ, 14 ಇಂಟು 4 ಮಾಡ್ಬೇಕು. 56 ಆಪ್ಷನ್ ಹೇಳಿ ನೋಡ್ರಿ. ಆಪ್ಷನ್ 2 56. ನೋಡ್ರಿ, ಇದು 4ನೇ ಕ್ವಶನ್. ಎ ಮತ್ತು ಬಿ ಅವರುಗಳ ನಡಿಗೆಯ ವೇಗದ ನಡುವಿನ ಅನುಪಾತ. ಅವ್ರ ಸ್ಪೀಡ್ ಅನುಪಾತ 3:5 ಐತ್ರಿ. ಬಿ ಅವರು ಒಂದು ನಿರ್ದಿಷ್ಟ ದೂರ ಕ್ರಮಿಸಲು 18 ನಿಮಿಷ ತೆಗೆದುಕೊಂಡರೆ ಅದೇ ದೂರವನ್ನು ಕ್ರಮಿಸಲು ಎ ಅವರು ಎಷ್ಟು ಸಮಯ ತೆಗೆದುಕೊಳ್ಳುತ್ತಾರೆ? ಒಂದ್ ಸಣ್ಣ ಕಾನ್ಸೆಪ್ಟ್ ಐತ್ರಿ. ಇದ್ರಾಗ ತಿಳ್ಕೊರಿ. ಹೇಳ್ತನು ನೋಡ್ರಿ. ಸ್ಪೀಡ್
ಸ್ಪೀಡ್ ಮತ್ತು ಟೈಮ್ ಎರಡರ ಮಧ್ಯೆ ಒಂದು ಕಾನ್ಸೆಪ್ಟ್ ತಿಳ್ಕೊರಿ. ಸ್ಪೀಡ್ ಮತ್ತು ಟೈಮ್. ಸ್ಪೀಡ್ 3:5 ಐತ್ರಿ, ಎ ಮತ್ತು ಬಿ. ಸ್ಪೀಡ್ 3:5 ಐತಿ ನೋಡ್ರಿ. ಸ್ಪೀಡ್ ಏನಾದ್ರು 3:5 ಇತ್ತಂದ್ರ ಟೈಮ್ ಯಾವಾಗ್ಲೂ 5:3 ಆಕೈತ್ರಿ. ಕರೆಕ್ಟ್ ನೋಡ್ರಿ. ಯಾವ ರೀತಿ ಆಕೈತಿ ಅಂತಂದ್ರ ಸ್ಪೀಡ್ ಕಡಿಮೆ ಇತ್ತಂದ್ರ ಟೈಮ್ ಜಾಸ್ತಿ ತಗೋದೈತಿ. ಕರೆಕ್ಟ್ ರೀ. ಸ್ಪೀಡ್ ಕಡಿಮೆ ಇತ್ತಾರ ಟೈಮ್ ಜಾಸ್ತಿ ತಗೋತಿ. ಸ್ಪೀಡ್ ಹೆಚ್ಚಿತ್ತಂದ್ರ ಟೈಮ್ ಕಡಿಮೆ ತಗೋದೈತಿ. ಬರಬರ್ರಿ. ಹಂಗಾದ್ರ ಸ್ಪೀಡ್ ರಿವರ್ಸ್ ಏನಾಕೈತ್ರಿ, ಟೈಮ್ ಆಕೈತಿ. ಸ್ಪೀಡ್ 3:5 ಇದ್ರ ಟೈಮ್ 5:3 ಆಕೈತಿ. ಹಂಗಾದ್ರ ಅವ್ರು ಕೇಳ್ತಾರಿ ಟೈಮ್ ಎಷ್ಟು ತಗೋತಾರ್ರಿ. ಬಿ ಅವರು ಒಂದು ನಿರ್ದಿಷ್ಟ ದೂರ ಕ್ರಮಿಸಲು 18 ನಿಮಿಷ ಟೈಮ್ ತಗೋತಾರ್ರಿ. ಇಲ್ಲಿ ನೋಡ್ರಿ, ಎ ಬಿ ರೇಷಿಯೋ ಪ್ರಕಾರ ಬಿ ಅವರು 3 ತಗೋತಾರ್ರಿ. ನಿಜವಾದ ಸ್ಪೀಡ್ ಅನ್ನ 18 ನಿಮಿಷ ತಗೋತಾರ್ರಿ. ಬಿ ಅವರು 3 ಅಂದ್ರ 18 ನಿಮಿಷ. ಬರಾಬರ್ರಿ. ರೇಷಿಯೋ ಪ್ರಕಾರ 3 ತಗೋತಾರೋ, ರಿಯಾಲಿಟಿ ಆಗಿ 18 ನಿಮಿಷ ತಗೋತಾರ ಅಂದ್ರ ಎಷ್ಟು ಪಟ್ಟು ಹೆಚ್ಚು ಅನ್ಕೊಳತಾರ್ರಿ, 6 ಪಟ್ಟು ಹೆಚ್ಚು ಅನ್ಕೊಳತಾರ. ಬರಾಬರ್ರಿ. ಅದೇ ರೀತಿ ಎ ಅವರು 5 ನಿಮಿಷ ಅಂದ್ರ ರೇಷಿಯೋ ಪ್ರಕಾರ 5 ನಿಮಿಷ ತಗೋತಾರೋ, ಬಟ್ ನಿಜವಾಗ್ಲೂ ಎಷ್ಟು ತಗೋತಾರ ತಿಳ್ಕೊಂಡ್ಬಿಟ್ರ ಗೊತ್ತಾಕೈತ್ರಿ. ಇದಕ್ಕ ನಮ್ಮ ರೇಷಿಯೋಕ್ಕಿಂತ ಅವ್ರು 8 ಪಟ್ಟು ಹೆಚ್ಚು ಅನ್ಕೊಳತಾರ್ರಿ, 6 ಪಟ್ಟು ಹೆಚ್ಚು ಅನ್ಕೊಳತಾರೋ. ಅದೇ ರೀತಿ ರೇಷಿಯೋ ಪ್ರಕಾರ ನಾನು ಇದಕ್ಕ 6 ಪಟ್ಟು ಹೆಚ್ಚು ಅನ್ಕೊಳ್ತಾನೋ. 6 5 ಎಷ್ಟ್ರಿ, 30. ಆಪ್ಷನ್ 3 ರೈಟ್ ಆನ್ಸರ್. ನೋಡ್ರಿ, ಇಂತ ಕ್ವಶನ್ ಅನ್ನ ಸುಮ್ಮನೆ ಎಕ್ಸ್ ಮೆಥಡ್ ಹಾಕೊಂಡು ಸಿಕ್ಕಂಗ ದೊಡ್ಡ ಬಿಡಿಸ್ಕೊಂಡು ಬೋರ್ಡ್ ತುಂಬಿಸಬಾರ್ದ್ರಿ. ಸಿಂಪಲ್ ಆಗಿ ಈ ರೀತಿ ಬಿಡಿಸ್ಬೇಕು. ಈ ರೀತಿ ಬಿಡಿಸಿದ್ರೆ ಏನಾಕತಿ, SSC JD ಸಲ ಜೆಂಡಾ ಹಾಕತಿ. ನೀವೆಲ್ಲರೂ ಎಕ್ಸ್ ಮೆಥಡ್ ನೇ ಮಾಡ್ಬೇಕು ಕೂತಿರಂದ್ರೆ ಕೆಲಸ ಆಗಲಿ. 80 ಕ್ವಶನ್ 60 ನಿಮಿಷ ಕೆಲಸ ಆಗುದಿಲ್ಲ. ಈ ರೀತಿ ಬಿಡಿಸ್ಬೇಕು. ಇದೇ ರೀತಿ ಡೈಲಿ ವಿಡಿಯೋ ಬಿಡ್ತಿರ್ತಾನೋ. ನಮ್ ಚಾನಲ್ದಾಗ ನಮ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ನಿಮ್ ಫ್ರೆಂಡ್ಸಿಗೆ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ. ಆಮೇಲೆ ಇನ್ಸ್ಟಾಗ್ರಾಮ್ ನಮ್ಮ ಐಡಿ ಐತಿ, ಅಲ್ಲಿ ಫಾಲೋ ಮಾಡ್ರಿ. ಹೋಗಿ ಈ ರೀತಿ ಪ್ರಾಬ್ಲಮ್ಸ್ ಬಿಡಿಸ್ತಿರ್ತಾನೋ. ಯಾರ್ಯಾರು ಇಂಟ್ರೆಸ್ಟ್ ಇದ್ದವ್ರು SSC GD ಹೊಸ ಬ್ಯಾಚ್ ಸ್ಟಾರ್ಟ್ ಮಾಡೋದನಿ, ಹೊಸ ಬ್ಯಾಚಿಗೆ ಬಂದು ಅಡ್ಮಿಷನ್ ಮಾಡ್ಕೊರಿ. SSC GD ಆಗ್ಬಹುದು, RRB ಗ್ರೂಪ್ ಡಿ ಆಗ್ಬಹುದು. ನೆಕ್ಸ್ಟ್ ಅಗ್ನಿವೀರ್ ಅಂತೂ ಒಂದು ವಾರನೇ ಸ್ಟಾರ್ಟ್ ಆಗತ್ರಿ ಹೊಸ ಬ್ಯಾಚ್. ಆರಾಮ್ಸಿರಿ ಬಂದು ಅಡ್ಮಿಷನ್ ಮಾಡ್ರಿ. ರಿಸಲ್ಟ್ ಅಂತೂ 100% ಗ್ಯಾರಂಟಿ ಕೊಡ್ತಾನೆ. 100% ರಿಸಲ್ಟ್ ಪಾಸ್ ಆಗಬೇಕು. ಸಲ ಪಾಸ್ ಮಾಡಿ ಕಳಿಸ್ತಾನು. ಇಂಟ್ರೆಸ್ಟ್ ಇದ್ದವ್ರು ಬಂದು ನನ್ನ ನಂಬರ್ ಕಾಲ್ ಮಾಡ್ರಿ. ನಿಮ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು.